ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು BA 5th ಸೆಮ್ ಐಚ್ಛಿಕ ಕನ್ನಡದ ಎರಡನೇ ಘಟಕದ ಬಹುಮುಖ್ಯ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಆ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ತೋರಿಸಿರೋ ರೀತಿ ಎರಡು ರೀತಿಯಾಗಿ ನಮಗೆ ಕೇಳ್ತಾರೆ. ಇದಕ್ಕೆ ಉತ್ತರವನ್ನು ನೋಡೋದಕ್ಕಿಂತ ಮೊದಲು ಸ್ನೇಹಿತರೆ, ಈಗಾಗಲೇ ನಾನು BA 5th ಸೆಮ್ಗೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳನ್ನ ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅವು ನಿಮಗೆ ನೇರವಾಗಿ ಸಿಗಲಿಲ್ಲ ಅಂದರೆ ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ನ ಕ್ಲಿಕ್ ಮಾಡಿ ಅದರಲ್ಲಿ ನಾನು BA 5th ಸೆಮ್ ಮತ್ತು BA 1st ಸೆಮ್ ಮತ್ತು BA 3rd ಸೆಮ್ ಎಲ್ಲದಕ್ಕೂ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಅದರಲ್ಲಿ ನೀವು ಹೋಗಿ ನೋಡ್ಬೋದು. BA 5th ಸೆಮ್ನಲ್ಲಿ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳನ್ನು ನಾನು ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಎಲ್ಲವೂ ಕೂಡ ಸಿಗ್ತವೆ. ಅದೇ ರೀತಿ ಈ ಮೊದಲನೇ ಘಟಕ ಅಂದರೆ ಐಚ್ಛಿಕ ಕನ್ನಡದ ಮೊದಲನೇ ಘಟಕದಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಕೂಡ ನಾನು ಮಾಡಿದ್ದೀನಿ. ಐಚ್ಛಿಕ ಕನ್ನಡದ ಮೇಲೆ 2 ವಿಡಿಯೋಗಳನ್ನ ನಾನು ಮಾಡಿ ಹಾಕಿದ್ದೀನಿ, ಅದು ಮೊದಲನೇ ಘಟಕದ ಮೇಲೆ. ಇನ್ನು ಯಾರು ಆ ವಿಡಿಯೋಗಳನ್ನ ನೋಡಿಲ್ವೋ ಹೋಗಿ ನೋಡಿ ಅಂತ ಹೇಳ್ತಾ, ಮತ್ತು ಈ ಒಂದು ಚಾನಲಲ್ಲಿ ಬರುವ ವಿಡಿಯೋಗಳು ನಿಮ್ಗೆ ಉಪಯುಕ್ತ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಐಚ್ಛಿಕ ಕನ್ನಡದ ಎರಡನೇ ಘಟಕದ ಮೇಲೆ 2 ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ಮೊದಲನೇದಾಗಿ ಕೇಶಿರಾಜನ ಶಬ್ದಮಣಿ ದರ್ಪಣದ ಗ್ರಂಥದ ಹಿನ್ನೆಲೆಯಲ್ಲಿ ಸಂಜ್ಞಾ ಪ್ರಕರಣದ ಪ್ರಮುಖ ಮುಖ್ಯಾಂಶಗಳನ್ನು ವಿಸ್ತಾರವಾಗಿ ವಿವರಿಸಿ ಅನ್ನೋದು. ಎರಡನೇದು ಹಳಗನ್ನಡದ ವ್ಯಾಕರಣದಲ್ಲಿ ಅಕ್ಷರಗಳ ಸ್ವರೂಪ, ನಾಮಿನಿಗಳು, ಬಳ್ಳಿಗಳು ಮತ್ತು ಮಾತ್ರೆಗಳ ಪರಿಕಲ್ಪನೆಗಳನ್ನು ಕೇಶಿರಾಜ ಹೇಗೆ ನಿರೂಪಿಸಿದ್ದಾನೆ ಎಂದು ವಿವರಿಸಿ. ಈ 2 ಪ್ರಶ್ನೆಗಳಿಗೆ ವಿಸ್ತಾರವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇದರ ವಿವರಣೆಯನ್ನು ನಾನು ಮಾಡೋದಕ್ಕೆ ಹೋಗಲ್ಲ. ನಾನು ಸಂಪೂರ್ಣವಾಗಿ ಪೀಠಿಕೆ ವಿವರಣೆ ಸಮಾರೋಪವನ್ನು ನೋಟ್ಸ್ ಮಾಡಿ ಇದರಲ್ಲಿ ಬಿಟ್ಟಿದ್ದೀನಿ. ಇವುಗಳನ್ನ ಬರೆದುಕೊಂಡು ಎಕ್ಸಾಮ್ನಲ್ಲಿ ಬರೀರಿ. ಇದರಲ್ಲಿ ಪ್ರಶ್ನೆಗಳು ಲಾಂಗ್ ಫಾರ್ಮ್ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅಂತ ನಾನು ತಿಳಿಸಿದ್ದೀನಿ, ಮತ್ತು ಶಾರ್ಟ್ ಫಾರ್ಮ್ ಅಂದರೆ 5 ಮಾರ್ಕ್ಸ್ ಅಥವಾ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಈಗಾಗಲೇ ಇದು ಲಾಂಗ್ ವೀಡಿಯೋ ಆಗುತ್ತೆ, ಹಾಗಾಗಿ ಇದರಲ್ಲಿ ನಾನು ವಿವರಣೆ ಏನು ಮಾಡೋದಕ್ಕಾಗಲ್ಲ. ನೋಟ್ಸ್ ಮಾಡಿಕೊಂಡು ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಸ್ನೇಹಿತರೆ, ಇದಿಷ್ಟು ಐಚ್ಛಿಕ ಕನ್ನಡ ಎರಡನೇ ಘಟಕದಲ್ಲಿ ಕೇಳುವ ಪ್ರಶ್ನೆಗಳಿಗೆ ಸಂಪೂರ್ಣವಾದ ವಿವರಣಾತ್ಮಕ ಉತ್ತರವಾಗಿತ್ತು. ಇದೇ ರೀತಿ ವಿಡಿಯೋಗಳಿಗಾಗಿ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.